ಅಧ್ಯಕ್ಷರು ಧಾರವಾಡದವರಾಗಿರ್ತಕ್ಕಂಥ ನಿತಿನ್ ಮ್ಯಾಕೇರಿ ಅವರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಉಮರಾನಿ ಅವರು ಎಲ್ಲ ರೈತ ಬಂಧುಗಳು ನಿಮಗೆ ಬೆಂಬಲ ಕೊಟ್ಟಾರ. ನಿಮಗ ನಮ್ಮ ರೈತ ಸಂಘಟನೆಯಿಂದ ಒಂದು ಮಾತನ್ನ ಕೊಡ್ತೀನಿ. ಇವತ್ತು ಸಿಗ್ತದೋ, ನಾಳೆ ಸಿಗ್ತದೋ, ಎಂದು ಸಿಗ್ತದೋ ನ್ಯಾಯ ಭಗವಂತಕ್ಕೆ ಬಿಟ್ಟದ್ದ. ಅದರ ನಾವು ಮಾತ್ರ ಪ್ರಾಮಾಣಿಕವಾಗಿ ನಿಮಗೆ ನ್ಯಾಯ ಸಿಗುವ ಮಟ್ಟ ನಿಲ್ಗುತ್ತೆ. ನೀವು ಇವತ್ತು ನಮಗೊಂದು ಮಾತು ಕೊಡ್ಬೇಕು. ಏನು ಕೊಡ್ಬೇಕಂತಂದ್ರ 2,86,000 ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಯಮಾನ ಆಗ್ಯಾವ ಕರ್ನಾಟಕವು. ಆ ವಿದ್ಯಾರ್ಥಿಗಳ ಪರವಾಗಿ 1,00,000 ವಿದ್ಯಾರ್ಥಿಗಳನ್ನು ತಗೊಂಡು ಧಾರವಾಡದೊಳಗಿನ ಕೆಲವೇ 10-15 ದಿನಗಳು ಇಡೀ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ನೀವು ಬಂದು ಸೇರ್ಕೊಡಿ. ಆ ವಿದ್ಯಾರ್ಥಿಗಳ ನ್ಯಾಯ ಸಿಗುವುದರೊಂದಿಗೆ ನಿಮ್ಮದು ಕೂಡ ಸರ್ಕಾರ ಮಟ್ಟದ ಗಂಭೀರ ಚಿಂತನೆ ಆಗುವಂಗ ನಾವು ಪ್ರಯತ್ನ ಮಾಡ್ತೀವಿ. ಇದರ ಜೊತೆ ಇನ್ನೊಂದು ಮಾತು ಕೊಡ್ತೀರಿ. ಚುನಾವಣೆ ಬಂದಾಗ ಯಾವುದೇ ರಾಜಕೀಯ ವ್ಯಕ್ತಿ ಹತ್ರ 10 ರೂಪಾಯಿ ಮುಟ್ಲಾರ್ದು ಅವತ್ತು ಈ ಸಾರಿ ಅಧಿವೇಶನ ಬರೋದ್ರೊಳಗೆ 220 ಎಲ್ಲ ದಾವಣಗೆರೆ, ಕೋಲಾರ, ತುಮಕೂರು, ಧಾರವಾಡ, ವಿಜಯನಗರ, ವಿಜಯಪುರ, ಗದಗ, ಧಾರವಾಡ ಎಲ್ಲಾ ಕಡೆಯಿಂದ ಬಂದಿರಿ. ನಿಮ್ಮ ಹತ್ತಿರ ಎಂತ ಸಾಮರ್ಥ್ಯ ಅಂದ್ರೆ ಬಿಸಿಲಿನೊಳಗ ಇಂಥ ಬಿಸಿಲೊಳಗೆ ಕೂತು ಸರ್ವೆ ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಪುಣ್ಯಮಯ ಸೇವಾ ಕಾರ್ಯ ನಿಮ್ಮದ. ಆದ್ರೆ ಒಂದ್ ಹೇಳ್ತೀನಿ, 224 ಮಂದಿ ಇವೇನ IPL ಆದಿದ್ದು ಬಡದಾಡಕತ್ತೇವಲ್ಲ, ಇವೆಲ್ಲ ಭಿಕಾರಿಗಳಾಗ್ಯಾವ. ಭಿಕಾರಿಗಳ ನಾವು ರೈತ ಸಂಘ ಬಹಳಷ್ಟು ಜನ ಪಟ್ಟಿ ಮಾಡಿ ಕೊಟ್ಟು ಪೂರ್ಣ ಹೊಟ್ಟು ತುಂಬತವ್ರದ್ದು. ಅದಕ್ಕೆ ನೀವೇನ್ ಮಾಡ್ರಿ, ಡಿಸೆಂಬರ್ ಅಧಿವೇಶನ ಒಳಗಾಗಿ ನಿಮ್ ಹೋರಾಟ ಬೆಂಗಳೂರು ಮಾಡ್ರಿ, ಎಲ್ಲೇ ಮಾಡ್ರಿ, ನಮ್ ಸಹಕಾರ ಇರ್ತದ. ಒಂದು ವೇಳೆ ಡಿಸೆಂಬರ್ ಒಳಗೆ ಆಗದೆ ಇದ್ರ 224 MLA ಮನೆಗಳ ಮುಂದ ನೀವು ಜಿಲ್ಲಾದವ್ರು ತಾಲೂಕು ನಿಮ್ ಡಿವೈಡ್ ಇದಲ್ಲ ಸಂಘಟನೆ, ಒಂದ್ ತಾಲೂಕಿನ 100 ಜನ ಅದಿರಿಲ್ರಿ, ಎಲ್ಲಾ MLA ಮನೆ ಮುಂದೆ ತರ್ಮಾಕೋಲ್ದಾಗ ಒಂದು ಮೂರ್ತಿ ಮಾಡ್ಕೊರಿ. MLA ಸತ್ತಪ್ಪ ಅಂತ ಪುಣ್ಯತಿಥಿ ಮಾಡಿಬಿಡ್ರಿ. ಅಲ್ರಿ, ಇವ್ರಿಗೆಲ್ಲ ಅನ್ನ ಹಾಕಿದವ್ರು ನಾವೆಲ್ಲ ಜಗತ್ತಿಗೆ ಅನ್ನ ಹಾಕಿದಂತ ಅನ್ನದಾತ. ಇವತ್ತ ಇವ್ರಿಗೆ ಡೀಸೆಲ್ ಕೊಟ್ಟವ್ರು ನಾವು, ಇವ್ರ ಹೆಂಡತಿ ಮಕ್ಕಳಿಗೆ ಊಟ ಕೊಟ್ಟವ್ರು ನಾವು, ಇವ್ರ ಮೈ ಮ್ಯಾಗ ಅಂಗಿ ಕೊಟ್ಟಿರ್ತಕ್ಕಂಥ ಡೀಸೆಲ್ ಹಾಕಿರ್ತಕ್ಕಂಥ ಇವ್ರ ಮೊಬೈಲ್ ಫೋನ್ ಇವ್ ಬಳಸು ಸಾಬೂನು ಸಹಿತ ರೊಕ್ಕ ಕೊಟ್ಟು ಮಾಲಕ್ಕ ನಾವೇನಿ. ನಮ್ಮ ಕೂಲಿ ಒಳಗೆ ಬದುಕು ಕೂಲಿ ಆಳಿವೆಲ್ಲ ಏನ್ ಮಾಡಿದ್ವಿ ನಾವೊಂದಿಷ್ಟು ತಪ್ಪಿ. ಏನು ತಪ್ಪಿ ಅಂದ್ರೆ ಆ ಟೈಮ್ದಾಗ 1,500 2,000 ನಮ್ಮ ಜಾತವ, ನಮ್ಮ ಶಿವ, ನಮ್ಮ ಮನಿ ಬಾಜುಕ ಅಂತ ಹೆಬ್ಬಟ್ಟು ಹೊಟ್ಟು ಕುಣಿಸಿವಿ. ಅವರೆಲ್ಲ ಅಲ್ಲಿ ಕೂತಾರ, ನಾವ್ ಇಲ್ಲಿ ಕೂತಾರ. ನೀವು ಸಂಕಲ್ಪ ಮಾಡಿ ಅಂದ್ರೆ 31 ಜಿಲ್ಲೆಯೊಳಗೆ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಚುನಾಪ ಪೂಜಾರ ನೇತೃತ್ವದೊಳಗ ಪರವಾನಗಿ ಭೂಮಾಪಕರು ನೀವು 3 ಜನ ಒಕ್ಕಟ್ಟಾದ್ರಿ ಅಂದ್ರ ಯಾರ ನಿಮ್ ಬದ್ದಲ್ಲ ಕಾಯ ಮಾತಿ ನೇಮಕಾತಿ ಬಗ್ಗೆ ಮಾತನಾಡಂಗಿಲ್ಲ. ಇವರೆಲ್ಲರೂ ಮಾಜಿ ಮಾಡೋಕ್ ತಾಕತ್ತು ನಿಮಗೆ. ನಮಗ ಕಾಂಗ್ರೆಸ್ ಸಂಬಂಧ ಇಲ್ಲ, ಬಿಜೆಪಿನೂ ಸಂಬಂಧ ಇಲ್ಲ, JDS ಸಂಬಂಧ ಇಲ್ಲ. ಈಗ ಸಣ್ಣ ಉದಾಹರಣೆ ಹೇಳ್ತೀನಪ್ಪ ನಿಮಗ. ಒಂದ್ ಅರ್ಜಿ ಸರ್ವೆ ಹಾಕಿರ್ತೀನಿ, ಯಾರೋ ಮಾತನಾಡ್ತಾ ಇದ್ರು ಕೇಳಿಸ್ಕೊಂಡೇನ. ಅರ್ಜಿ ಕ್ಯಾನ್ಸಲ್ ಆಯ್ತು ಅಂದ್ರೆ 360 ರೂಪಾಯಿ ನಿಮಗ್ ಬರ್ಬೇಕು. ಅಕಸ್ಮಾತ್ ADLR ಕ್ಯಾನ್ಸಲ್ ಮಾಡಿದ್ರೆ 1 ರೂಪಾಯಿ ಬರಂಗಿಲ್ಲ. ನನಗೂ ಮೊನ್ನೆ ಒಂದು 10 ನಿಮಿಷ ಹೇಳ್ಯಾರ, ಅದಕ್ಕೆ ಜ್ಞಾನ ಬಂದು ಹೇಳಕ್ಕಿರ್ತೀನಿ. ರೈತರ ಬದಲು ಕೇಳ್ರಿ, 3 ದಿನ ಹೇಳ್ತೀನಿ ನಾನು ಅಧ್ಯಕ್ಷ. ಆದ್ರೆ ನೀವೊಂದು ಮೊನ್ನೆ ಒಂದು 10 ನಿಮಿಷ ಹೇಳಿರಲ್ಲ, ತಲೆ ಸ್ವಲ್ಪ ಜಾಗೃತ ಆಗ್ಯಾವ. ಆದ್ರೆ ಒಂದು ಮಾತು ಹೇಳ್ತೀನಿ, ಚುನಾವಣೆಯೊಳಗೆ ನಿಮ್ಮನ್ನ ಬಳಕೆ ಮಾಡ್ಕೊಂತ ಹೌದ್ರಿ. ಈ 3 ತಿಂಗಳ ಮನಿ ಸರ್ವೆ ಮಾಡ್ತೀರಿ. ಸರ್ವೆ ಮಾಡಿದ್ರೆ 3 ತಿಂಗಳ ಕನಿಷ್ಠ ಎಷ್ಟು ಬರ್ತದೆ? 3,750, ಬೇಕಾದ್ರೆ 5,000. 5,000 ರೂಪಾಯಿದಾಗ ಒಂದು 8 ದಿನ MLA ಬದುಕಿ ತೋರಿಸಿ ನಮಗೆ ಪಗಾರ ಬೇಡ ಅಲ್ರಿ. 3 ಲಕ್ಷ ಪಗಾರದ ಇವರಿಗೆ. ಇವ್ರ ದವಾಖಾನಿ ಖರ್ಚು, ಇವ್ರ ವಿಮಾನ ಖರ್ಚು, ರೈಲ್ವೆ ಖರ್ಚು, ಇವ್ರ ಕಾರ್ ಏನ್ ಎಲ್ಲ ಕೊಡಕತ್ತೀವಿ. ನಮ್ಮ ರೊಕ್ಕದಾಗ ಬದುಕತಕ್ಕಂತ ನಮ್ಮ ಮನಿ ಚಾಕರಿ ಆಳು ಯಾವ ಅಂದ್ರೆ MLA. ನಮ್ಮಲ್ಲಿ ನಂಜುಂಡ ಸ್ವಾಮಿ ಅಂತ ರೈತ ಸಂಘ ಊಟ ಹಾಕಿದವರು ಒಂದು ಮಾತಾಡೋರು 1987 ನವಲಗುಂದ ಅಡಗುಂದೊಳಗ ಗೋಲಿಬಾರ ಟಿಬ್ಬ ರೈತರ ಮ್ಯಾಗ 13.5 TMC ನೀರಾವರಿಗಾಗಿ 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆದ್ರ ಇಬ್ಬರು ರೈತರ ಮ್ಯಾಗ ಗೋಲಿಬಾರ ಬೆಂಗಳೂರೊಳಗೆ ನಿಂತವ್ರು ನಂಜುಂಡ ಸ್ವಾಮಿ ಒಂದು ಕರೆ ಕೊಟ್ರು. ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಈ ರಾಜ್ಯದ ಮುಖ್ಯಮಂತ್ರಿ ಗುಂಡೂರಾಯನಿಗೆ ಮತ ಹಾಕಬೇಡ್ರಿ ಅಂದ್ರೆ MLA ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರೂ ಬಿದ್ದು
ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ದೀನ ದಲಿತರ ಪರ ಅಹಿಂದ ಪರ ಕಾರ್ಮಿಕರ ಪರ ಬಡವರ ಪರ ದಕ್ಷ ಅಂತ ಹೇಳ್ತಿರ್ತಾರೆ. ಹೋದ ವರ್ಷ ಹೇಳಿದ್ರಿ ಸರ್ವೆ ದಿನ ತುಂಬಿದ ವೇದಿಕೆ ಮ್ಯಾಗ ಈ ಷಡಕ್ಷರಿ ಅಂದಾರಲ್ರಿ ಬಾಯ್ಲೆ ಈ ಷಡಕ್ಷರಿ ವಿಶೇಷ ನೇಮಕಾತಿ ಮೂಲಕ ಇವ್ರನ್ನ ಕಾಯ ಮಾಡ್ಕೋಬಹುದಲ್ಪ ಅಂದಾರಿಲ್ರಿ. 1 ವರ್ಷ ಆತ ಮುಖ್ಯಮಂತ್ರಿಗಳು ಮರ್ತಾರ. ನೆನಪು ಮಾಡಿ ಕೊಡ್ಬೇಕಾಗ್ಯದ. ಈಗ ನೆನಪು ಮಾಡ್ರಿ ಏನಾಗ್ತೈತಿ, ಗ್ಯಾರಂಟಿ ತೆಗದ್ರಂದ್ರೆ 2 ಸೀಟ್ ಅವ್ರು ಬರುದಿಲ್ಲ, ಬಿದ್ದು ಹೋಗ್ತಾವ. ಅದಕ್ಕೆ ನಾ ಏನು ವಿನಂತಿ ಮಾಡ್ಕೊಳ್ತೀನಿ ಅವ್ರಿಗೆ, ಉಪಚುನಾವಣೆ ಮುಗಿಯಾನ ಗಂಭೀರವಾಗಿ ಚಿಂತನೆ ಮಾಡ್ರಿ. ನೀವು ಮಾಡ್ಲಿಲ್ಲ ಅಂದ್ರೆ ನಾವು ಮಾಡೋದು ತಾಕ್ಸತ್ ನಮ್ಮದೈತಿ ಮಾಡಿಸುವಂತ ಕೆಲವು ಜನ ಸಚಿವರದಾರ ನೋಡ್ಬೇಕು, ಏನ್ ಹೋಟೆಲ್ದಾಗ ನಾಷ್ಟ ಮಾಡ್ತಾರೋ. ಈ ಇದ್ರ ಬಾಗಲಕೋಟೆ ನಡೆದ್ ನೋಡ್ರಿ ನೀವಲ್ಲ, ಅಂದ್ರ ಅವ್ರ ಜಿಲ್ಲಾದಾಗ ಒಟ್ಟ ದೋಷ ಅದು ಸಿಗಂಗಿಲ್ಲ, ಬಾಗಲಕೋಟೆಗ ಸಿಗ್ತಾವ. ಅರ್ಥ ಆಗತ್ತಿಲ್ರಿ ಹೇಳುದು. ಒಟ್ಟ ಸೂಕ್ಷ್ಮ ತಿಳ್ಕೊಳ್ತು. ನಮಗ್ ಯಾಕೆ ಇಲ್ಲಿ ಬೇಕೈತಿವಾರ ಗುರ್ಲಾಪುರದಾಗ ಮಾಡ್ಯಾರ ನಾಟಕ. ಅವರು ಮುರಿಬೇಕಂದ್ರೆ ಕೀಳ್ಬೇಕಂದ್ರೆ ಎವಸ್ಬೇಕಂದ್ರೆ ಅಲ್ಲಿ ಜೋಡಿ ಹುಲಿ ಕೂತಿದ್ವಲ್ಲ, ಯಾವ ಮಕ್ಕಳಿಗೆ ಆಗ್ಲಿಲ್ಲ, ಅವ್ರದ ಮುರ್ಕೊಂಡು ಹೋಗ್ಯಾರ ನೋಡ್ರಿ. 224 MLA ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರ ಚಿಂತನೆ ಮಾಡ್ರಿ. ಏನ್ ಮಾಡ್ರಿ ಅಂತಂದ್ರ 5 ಗ್ಯಾರಂಟಿ ತೆಗಿರಿ. ರಾಜ್ಯ ಹದಗೆಟ್ಟು ಹೊಂಟೈತಿ. ಉಪಚುನಾವಣೆ 2 ನಿಮ್ಮ ಆರ್ಶರು ಬರಲಿ ಬಿದ್ದರು, ಇಲ್ಲಿ ಯಾವ ಪಕ್ಷದವ್ರು ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಷ್ಟೋ ನೀವ. ನಾ ಏನ್ ವಿನಂತಿ ಮಾಡ್ಕೊತೇನೆ, 5 ಗ್ಯಾರಂಟಿ ತೆಗಿರಿ. 35ರಿಂದ 50,000 ಪೇಮೆಂಟ್ ಮಾಡ್ರಿ. 6ರಿಂದ 7,000 ಜನ ಸರಿ ಸುಮಾರು ಅದಾರ. ಇವ್ರನ್ನ ಕಾಯಂ ಮಾಡ್ರಿ. ನಿಮ್ ಮನ್ಯಾಗ ಕಾಯಂ ಫೋಟೋ ಇರ್ತದೆ, ನೀವು ಮಾಜಿ ಆದ್ರೂ ಸಹಿತ ಆಕೈತಿಲ್ರಿ. ಇದರ ಜೊತೆಗೆ ಇನ್ನೊಂದು ಮಾಡ್ರಿ. ಈ ರಾಜ್ಯ ಹದಗೆಟ್ಟು ಯಾಕೆ ಹೊಂಟದ ಹೇಳಿ, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಲೋಕಸಭಾ ಆಯೋಗ. ಒಬ್ಬ ಮೆಂಬರ್ ಒಳಗೆ ಹೋಗ್ಬೇಕಾದ್ರೆ ಎಷ್ಟು ರೊಕ್ಕ ಕೊಡ್ತಾರೆ ನಿಮ್ಗೆ ಗೊತ್ತದ, ನನಗೆ ಗೊತ್ತಿಲ್ಲ. ಮತ್ತ ಅದನ್ನ ಕಟ್ ಮಾಡ್ತಾರೆ ಮೀಡಿಯಾದವ್ರು. ನಿಮ್ಗೆ ಗೊತ್ತಿಲ್ಲ, ಒಂದು ಶಬ್ದ ಕಟ್ ಮಾಡಿ 8 ದಿನ ಹಾಕ್ತಾರ ನಂತ. ಅವ್ರು ಎಷ್ಟೆಷ್ಟು ತಗೊಂಡಾರಲ್ಲ, ಎಷ್ಟು ಮಂದಿ ಮಾಜಿ ಸದಸ್ಯರಾಗ್ಯ ಹೋಗ್ಯಾರಲ್ಲ, ಅವ್ರೆಲ್ಲಾರ್ದು ನಾಳೆ CBI ಎನ್ಕ್ವೈರಿ ಹಾಕ್ರಿ, ಲೋಕಸಭಾ ಆಯೋಗ ರದ್ದು ಮಾಡ್ರಿ. ಅವ್ರ ಕಡೆ 106 ಕೋಟಿ ರೂಪಾಯಿ ಕಸ್ಬೋರಿ, ಮುಖ್ಯಮಂತ್ರಿ ನಿಧಿಗೆ ತಗೋರಿ, ಕಂದಾಯ ಮಂತ್ರಿ ನಿಧಿಗೆ ಕೊಡ್ರಿ. ಎಷ್ಟು ಮಂದಿ ಅದೆಲ್ಲ ಕಾಯಂ ಮಾಡ್ಕೊಂಡಿವ್ರು ಪೇಮೆಂಟ್ ಕೊಡ್ರಿ. 50 ವರ್ಷ ಪೇಮೆಂಟ್ ಅದ್ರಾಗ ಹೋಗ್ತೈತಿ. 224 ಮಂದಿ MLAಗಳು ಎಷ್ಟು ವರ್ಷ ಏನ್ ತಗೊಂಡ್ಬರಲ್ಲ, ರೊಕ್ಕ ಮಾಡ್ಯಾರಲ್ಲ. 5 ಮಂದಿ ನಿವೃತ್ತ ನ್ಯಾಯಾಧೀಶರು ನೇಮಕದೊಳಗ ನೇತೃತ್ವ ಒಂದು ತಂಡ ಮಾಡ್ರಿ. ಇವ್ರ MLAಗಳು ಎಲ್ಲೆಲ್ಲ ಅಕ್ಕಂಗ್ಯಾರ, ಅಣ್ಣತಮ್ಮರ, ಸಂಬಂಧಿಕರ, ಬೀಗರು ಬಿಜರು ಆಸ್ತಿ ಮಾಡ್ಯಾರಲ್ಲ, ಎಲ್ಲ ಎನ್ಕ್ವೈರಿ ಮಾಡಿ ಕಸ್ಬೋರಿ. 2,86,000 ವಿದ್ಯಾರ್ಥಿಗಳು ನೌಕರಿ ಇರ್ತಾರೆ, ಅವ್ರಿಗೆ ಪಗಾರ, ನಿಮಗ್ ಪಗಾರ, ಒಟ್ಟ ಸರ್ಕಾರ ಕೊಡೋದ ಏನ್ರಿ ಅದು? ಪ್ರತಿಯೊಂದಕ್ಕೂ ಹೋರಾಟ. ಇಲ್ಲಿ ಸರ್ಕಾರ 2 ಜನ ಸಚಿವರು ಅದಾರಲ್ರಿ ನಮ್ಮ ಜಿಲ್ಲಾದಾಗ, ಎಸ್ಮ ಇದಾರ. ಸ್ವಲ್ಪ ಹೆಸರು ಮರ್ತೀನಿ, ಗೊತ್ತಿಲ್ಲ ಅವ್ರು. ನಾ ರಾಜಕಾರಣ ಸ್ವಲ್ಪ ತಲೆಯಾಗಿಲ್ಲಲ್ಲ, ಹಿಂಗಾಗಿ ಗೊತ್ತಾಗೋದು. 2 ಅದಾರಲ್ರಿ. ಒಬ್ಬರು ಮಹಿಳಾ ಮತ್ತು ಮಕ್ಕಳ ಸಚಿವರು, ಇನ್ನೊಬ್ಬರು PWD ಅಲ್ರಿ, ಗೊತ್ತಿರ ಹೆಸರು. ಅದಕ್ಕೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಬಸವಣ್ಣ, ಅಂಬೇಡ್ಕರ, ಬುದ್ಧ ಅಂತ ಮಾತಾಡ್ತಾರೆ ವೇದಿಕೆ ಮ್ಯಾಗ, ಕೇಳಿರಿ. ಸಂಗೊಳ್ಳಿ ರಾಯಣ್ಣನನ್ನ ಜಮೀನಕ್ಕಾಗಿ ಬ್ರಿಟಿಷರು ಹಿಡಿದು ಕೊಟ್ಟಿರ್ತಕ್ಕಂಥ ದೇಶದ್ರೋಹಿ ಮಣಿತನದ ಬೆಳಗಾಂ ಜಿಲ್ಲೆ ಒಳಗೆ 11,000 ಎಕರೆ ಭೂಮಿ ಕೊಟ್ಟಾರ ಅವಂಗ. ಆ ಮಣಿತನ ಇಲ್ಲ, ಜೀವಂತ ಐತಿ. ಆ 11,000 ಎಕರೆ ಭೂಮಿ ಕಸ್ಕೊಳ್ಳೋ ತಾಕತ್ತಿಲ್ಲ ರಾಜಕಾರಣಿಗಳಿಗೆ. ನಾಚಿಕೆ ಆಗ್ಬೇಕು ಎಲ್ಲರಿಗೆ. ಮತ್ತೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮುಂದೆ ಮಾಲಿ ಹಾಕ್ತಾರೆ. 11,000 ಎಕರೆ ರೀ ರಾಯಣ್ಣನ ಹಿಡಿದು ಕೊಟ್ಟದಕ್ಕಾಗಿ. ಇನ್ನು ನಿಮ್ಮ ಪರಿಸ್ಥಿತಿ ಇವ್ರೇನ್ ಕೇಳ್ತಾರೆ? ಗುರ್ಲಾಪುರ ಹೋರಾಟದೊಳಗೆ ಬೆಳಗಾವಿ ಒಬ್ಬ ರಾಜಕಾರಣಿ ಒಂದು ಮಾತನಾಡಿದ. ಯಾವ ರೈತ ಸಂಘ ರಾಜ್ಯಾಧ್ಯಕ್ಷ ಚೋಣಪ್ಪ ಪೂಜಾರಿ 50 ರೂಪಾಯಿ ತಗೊಂಡ್ ತೋರಿಸ್ಲಿಕ್ಕೆ ತಾಕತ್ತಿದ್ರ ಅಂದ್ರು. ತಾಕತ್ 50 ರೂಪಾಯಿ ಲೋತಮ್ಮ, ನಿಂದ 5 ವರ್ಷ ಮಾಜಿ ಸಾವಿತಕ್ಕ ಚೋಣಪ್ಪ ರೈತರ ಹೃದಯದಾಗ ಮುಖ್ಯಮಂತ್ರಿ ಇರ್ತಾನ. ನಾವು ಕೈ ಹಾಕಿದ್ರ ನೋಡ್ರಿ ಎಂತ ಹೋರಾಟ ಅಂದ್ರ ನ್ಯಾಯ ಸಿಗ್ತದೆಲ್ಲೋ ಗೊತ್ತಿಲ್ಲ. ಗಟ್ಟಿಯಾಗಿ ನಿಲ್ಲೋ ತಾಕತ್ ಭಗವಂತ ಕೊಟ್ಟಾನ. ಕೋವಿಡ್ ಒಳಗ ನಮಗೆ ಏನೋ ಆಗ್ಲಾರ್ದ ನಾ ಜೀವಂತ ಅದೀವಂದ್ರ ನಮ್ಮಿಂದ ಏನೋ ಒಂದು ಸೇವಾ ಆಗೋಯ್ತಿ. ಆ ಸೇವಾ ಎದಕ್ಕೆ ಆಗ್ಬೇಕಾರ? ಸಾಧು ಸಂತರು, ಸೈನಿಕರು, ನಿಮ್ಮಂತವ್ರು ಸೇವಾ ಮಾಡೋ ಸಲುವಾಗಿ ಭಗವಂತ ಆದೇಶ ಕೊಟ್ಟಾನ. ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ. ನಾವೇನು ಸಾರ್ವಜನಿಕರಿಗೆ ತೊಂದರೆ ಮಾಡ್ಬೇಕಂತ ಕುಂತಿಲ್ಲ. ಕಾಯಂ ಮಾತಿ ಆಗಬೇಕಲ್ಲ. ನೀವು ಧಾರವಾಡದಲ್ಲಿ ಹೋರಾಟ ಮಾಡುವಾಗ ನೀವೆಲ್ಲ ರಾಜ್ಯದ ತಿರುಮಲೇಶ್ವರ ಗೌಡ್ರ ನಿಮ್ಮ ಎಲ್ಲಾ
ಪರವಾನಗಿ ಭೂಮಾಪಕರು ಏನದಾರಲ್ಲ ವಿದ್ಯಾರ್ಥಿ ಹೋರಾಟದ ದಿನಾಂಕ ಘೋಷಣೆ ಆಗ್ತದೆ. 1,00,000 ವಿದ್ಯಾರ್ಥಿಗಳು ಚುನಾವ್ ಪೂಜಾರಿ ಅವ್ರ ನೇತೃತ್ವ ಕೊಡ್ತಾರ. ಅವತ್ತು ನಿಮ್ ಎಲ್ಲ ಏನೈತೆ ನಿಮ್ಮ ಸೈನಿಕರ ಬಟಾಲಿಯನ್ ಕರ್ಕೊಂಡು ಬರ್ರಿ. ನಮ್ಮ ಬೇಡಿಕೆ ಎರಡ ಬೇಡಿಕೆ ಅದಾವ. ನಮ್ಮ 2,86,000 ಹುದ್ದೆಗಳು ಶೀಘ್ರದೊಳಗೆ ನೇಮಕ ಆಗಬೇಕು. ಕೆಪಿಎಸ್ಸಿ ರದ್ದಾಗಬೇಕು. ಹಿಂದಿನ ಏನು ಮೆಂಬರ್ ಅದರಲ್ಲ ಅವ್ರ ಮೇಲೆ ಸಿಬಿಐ ಎನ್ಕ್ವೈರಿ ಆಗಿ ಅದೆಲ್ಲ ಹಣ ಬರ್ಬೇಕು. 3ನೇ ಬೇಡಿಕೆ ಒಂದದ ಪರವಾನಗಿ ಭೂಮಾಪಕರನ್ನ ಡಿಸೆಂಬರ್ ಒಳಗೆ ನೇಮಕ ಮಾಡಬೇಕು. ನೀವು ಹೆಂಗಿರ್ರಿ ಅಂತಂದ್ರ ಇಲ್ಲಿ ಚೆನ್ನಮ್ಮ ಸರ್ಕಲ್ ಚಲೋ ಅಂತಲ್ಲ, ಏನು ನಿಮ್ಮಲ್ಲಿ ಹೊಡ್ಯಾಕತ್ತಾರ, ನೀ ನಮ್ಮ ಕ್ಷೇತ್ರದವ, ನಮ್ಮ ಜಿಲ್ಲಾದವ, ನೀ ನಮ್ಮ ಜಾತಿಯವ, ಹಿಂಗೆಲ್ಲ ಚಲೋ ಆಗ್ತಮ್ಮ. ಇನ್ನು ಹಂಗಾಗಬಾರ್ದು, ಒಟ್ಟ ಆಗಬಾರ್ದು. ನೀವು ಒಕ್ಕಟ್ಟು ತಿರುಮಲೇಶ್ ಗೌಡ್ರು ಏನು ಘೋಷಣೆ ಕೊಡ್ತಾರಲ್ಲ, ನಿಮ್ಮ ಕಾಯಂ ಆಗುತ್ತಕ್ಕ ಅವ್ರ ಬೆನ್ನೀರು ಇರ್ರಿ. ನಿಮ್ಮೆಲ್ಲರ ಜೊತೆಗೆ ನಾವು ಇರ್ತೀವಿ. ಈಗ ನಮ್ಮ ಅಧ್ಯಕ್ಷರು ಮಾತನಾಡ್ತಾರೆ. ಯಾಕೆ ನಿಮ್ಗೆ ಅದನ್ನ ಮಾಡಕ್ ಹೇಳಕತ್ತೀನಿ ಅಂದ್ರೆ ಸಣ್ಣ ಉದಾಹರಣೆ ಹೇಳ್ತೀನಿ. 1955 70 ರೂಪಾಯಿ ತೊಲಿ ಬಂಗಾರ ಇತ್ತು. 2005 7,000 ರೂಪಾಯಿ ತೊಲಿ ಬಂಗಾರ ಆಯ್ತು. 2026 ಎಷ್ಟದ್ರಿ ಇವತ್ತು ಪ್ರೆಸೆಂಟ್ 1,60,000 ಮಂದಿ ದಾಟಿ ಹೊಂಟದ. ಇವ್ರು ಕೊಳ್ಳಾಗ ಕೈಯಾಗ ಕಟ್ಗ ಬಂಗಾರ ಹಾಕ ಯಾರು ಹಾಕೊಂತಾರ? ಇವರೆಲ್ಲ ನಮ್ಮದದ, ನಾವು ಕೊಟ್ಟದ. ನಮ್ಮ ನಂಜುಂಡಸ್ವಾಮಿ ಅವರೊಂದು ಮಾತಾಡ್ಯಾರ, ನಾ ಹೇಳ್ತಾಳೆ ಮತ್ತಿದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಮೊದಲ ಕೂಲಿ, AC 2ನೇ ಕೂಲಿ, ತಹಸೀಲ್ದಾರ 3ನೇ ಕೂಲಿ, ಇವರೆಲ್ಲ ಹಾಕೋ ಬಟ್ಟಿ ತಿನ್ನು ಅಣ್ಣಾರ ರೈತ ನಾವು ಕೊಟ್ಟದ ಅಂತ ಹೇಳ್ತಿದ್ರು ಅವರು. ಇವತ್ತು ನೀವೆಲ್ಲ ಬಿಸಿಲಾಗ ಕುಂತೀರಿ, ಇಷ್ಟೆಲ್ಲ ಮಂದಿ ಓಟ್ ಹಾಕಿರಿ, ಎಲ್ಲ MLA MP ಮಾಡಿರಿ, ಒಬ್ಬರೇ ನಿಮ್ಮದು ಮಾತಾಡ್ತಾನ? ನೀವು ಮೊದಲು ಹೇಳಿದ ಮಾತು ಮರ್ತೀರಿ. ಮತ್ತ ಇಲ್ಲಿ ಹೋದ ಕೂಡಲೇ ಒಂದ್ ಥರ್ಮಾಕೋಲ್ 100-200 ರೂಪಾಯಿ ಬೀಳ್ತದ ತಗೋರಿ. ಅವ್ರ ಮನೆ ಮುಂದೆ 3 ಜನ ಅವ್ರು ಬಿಸಿ ಅನ್ನ ಮತ್ತ ಆಕಳ ತುಪ್ಪ ತಗೊಂಡ್ರಿ. ಇಲ್ಲ ಹಂಗ ಮಾಡ್ಬೇಕ್ರಿ. ಗುರ್ಲಾಪುರದ 9ನೇ ದಿವಸ ಬಂದಿರ್ಲಿಲ್ಲ, ಕರ್ನಾಟಕದ 224 MLA ಮನೆ ಮಾಡ್ತಿದ್ವಿ. ಫ್ರೀ ಆಗಿ ಕೊಡ್ತಾರ ಅನ್ಕೊಂಡು ಜೋರಾಯಿಸಪ್ಪ ಬಿಡ್ರಿ ಇವ್ರಿಗೂ. ನೀವು ಯಾವ್ಯಾವ ತಾಲೂಕಿನಾಗ MLA ಮೂರ್ತಿ ಬರೋ ಫೋಟೋ ಕಳಿಸ್ರಿ, ಥರ್ಮಾಕೋಲ್ ಮನೆಗೆ ಕಳಿಸ್ಬಿಡ್ತಾರ ಅವ್ರು. ನೋಡ್ರಿ ನಿಮ್ಮ ಸಲುವಾಗಿ ಒಂದು ಮಾತು ಹೇಳ್ತೀನಿ. ಬೆಳಗಾಂ ಜಿಲ್ಲೆ ರಾಜಕಾರಣಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ. ಇಲ್ಲೊಬ್ಬರು ಮಹಾತ್ಮರು ಬದುಕು ಹೋಗ್ಯಾರ, ಸಿರ್ಸಂಗಿ ಲಿಂಗರಾಜರು ಅಂತೇಳಿ. ಅವ್ರ ಮಾತು ನಿಮ್ ಬದುಕಿನಾಗ ಇಟ್ಕೊಂಡು ಉದ್ಧಾರ ಆಗ್ತೀರಿ. ಸಿರ್ಸಂಗಿ ಲಿಂಗರಾಜರು 4 ಎಕರೆ ಜಮೀನಿತ್ತು, ಮಾವಿನ ತೋಟದಾಗ ಮನ್ಕೊಂಡಿದ್ರು. ಹಿಂಗ ಮಧ್ಯಾಹ್ನ ಸಮಯ ಅವ್ರೆಲ್ಲೋ ಕೆಲಸ ಕೂಲಿ ಮಾಡ್ತಕ್ಕಂತ ಒಬ್ಬ ತಾಯಿ ಮಗ 11 ವರ್ಷ ಹುಡುಗ ಮಾವಿನ ಗಿಡಕ್ಕೆ ಕಲ್ಲು ಯಾಕತ್ತಿದ್ದ. ಮರ್ತ ಕಲ್ಲು ಎಲ್ಲಿ ಬಿತ್ತಂದ್ರ ಸಿರ್ಸಂಗಿ ಲಿಂಗರಾಜರ ಹಣಿಗೆ ಬಿದ್ದು ರಕ್ತ ಚಿಮಲಿಕ್ ಆಗ್ತದ. ಅವಾಗ ಆಳ್ ಮನುಷ್ಯರೆಲ್ಲ ಹಿಡಿದು ಆ ಹುಡುಗನ ಹೊಡ್ಯಾಕ ಹೋಗ್ತಾರ. ಹೊಡಿಬೇಡ ಅಂದ್ರು ಅವ್ರು ಲಿಂಗರಾಜು. ಸಿರ್ಸಂಗಿ ಲಿಂಗರಾಜರು ಹೊಡಿಬೇಡ್ರಿ, ಆ ಹುಡುಗನ ಕರ್ಕೊಂಡು ಬರೀ, ಅವ್ರ ತಂದೆ ತಾಯಿನ ಕರ್ಕೊಂಡ್ ಬರಿ ಅಂದಾಗ ತಂದೆ ತೀರ್ಕೊಂಡ್ರಪ್ಪ, ತಾಯಿ ಅದಕ್ಕೆ ಕರ್ಕೊಂಡ್ ಬಂದ್ರು. ಯಾಕೆ ಹೊಡಿಬೇಡ ಅಂದ್ರು ಗೊತ್ತವ್ರ? ಮಾತನಾಡದೇ ಇರ್ತಕ್ಕಂಥ ಮಾವಿನ ಗಿಡಕ್ಕೆ ಕಲ್ಲು ಒಗದ್ರ ಹಣ್ಣು ಕೊಡ್ತದ, ಸಿಹಿ ಆತ. ನಾವು ತಿಳಿದವರು ಬಲ್ಲವರು ಅರಿತವ್ರು ಮಾನವ ಜನ್ಮಕ್ಕೆ ಬಂದಿವ. ಅದೇನೋ ಮರ್ತ ಕಲ್ಲು ಇಲ್ಲಿ ಕುಂತದ, ಈ ಮಾವಿನ ಗಿಡದ 4 ಎಕರೆ ಹುಡುಗನ ಹೆಸರಲ್ಲೇ ಬರಲಿ ಅಂತ ಹೇಳಿದ್ರು. ಈ ಜಿಲ್ಲಾ ರಾಜಕಾರಣಿಗಳು ಸ್ವಲ್ಪ ತಿಳ್ಕೋರಿ. ಇವ್ರು ಬಾಗಲಕೋಟೆ ದಾವಣಗೆರೆಗೆ ಅದಾರ. ಇವ್ರು ಏನ್ ಲಿಸ್ಟ್ ಮಾಡಕತ್ತಾರ ಹೇಳಲ್ರಿ? ಮುಂದೆ ಏನೋ ಬರ್ತಾವ ಜಡ್ಪಿಟ್ಟಿ ಬೇರೆ ಎಲೆಕ್ಷನ್ ಏನ್ ಬಂದರು. ಅವ್ರ ಮುಂದೆ ಹುಟ್ಟು ಮಕ್ಕಳ ಸಲುವಾಗಿ ನಾವು ವಯಸ್ಸಾಗಿಲ್ಲ, 21 ಅದಕ್ಕೆ ಮುಂದೆ ಹಾಕತ್ತಾರ. ಅವ್ರು ಹುಟ್ಟು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಹೆಂಡ್ರ ಮಕ್ಕಳ ರಾಜಕಾರಣ. ಏನ್ ರಾಜಕಾರಣಿಗಳಪ್ಪ? ನಿಮ್ಮ ಇನ್ನೊಂದು ತಿರುಮಲೇಶ್ ಗೌಡ್ರ ಒಂದ್ ಕೆಲಸ ಮಾಡ್ರಿ. ಆಯಾ ತಾಲೂಕಿನಾಗ ಯಾವ್ಯಾವ MLA ಅದಾನಲ್ಲ, MLA ಪ್ರತಿ 224 MLA ಒಂದು ಮನವಿ ಕೊಡ್ರಿ. ಈ ಸಾರಿ ಡಿಸೆಂಬರ್ ಅಧಿವೇಶನದಲ್ಲಿ ಪರವಾನಗಿ ಭೂಮಾಪಕರನ್ನ ವಿಶೇಷ ನೇಮಕಾತಿ ಮೂಲಕ ನೇಮಕ ಮಾಡ್ಕೋಬೇಕಂತ ನೀವು ಗಟ್ಟಿ ಧ್ವನಿ ಎತ್ತದೇ ಇದ್ರ ನಿನ್ನ ಮನಿ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತೀವಿ, ಮನೆಯಿಂದ ಹೊರಗೆ ಬರಲಾರ್ದಂಗ ನಿನ್ನ ಬಂದೋಬಸ್ತ್ ಮಾಡ್ತೀವಿ ಅಂತ ಒಂದು ಮನವಿ ಕೊಡ್ರಿ ಅವ್ನು MLA ಗೆ. ಅವೇನ್ ದೊಡ್ಡ ದೇವರಲ್ಲ, ನಾವು ಓಟ್ ಹಾಕಿದಾಗ MLA. ನಮಗ್ ಹಗಲೆಲ್ಲ ಬೆಂಗಳೂರಿಗೆ ಹೋಗಕ್ ಆಗಂಗಿಲ್ಲ ಅಂತೇಳಿ ನಮಗೊಂದು ಚಾಕರಿ ಆಗ್ಬೇಕಂತೇಳಿ ಆಶೆ ಕೊಡ್ತೀವಿ. ನಮಗ್ ಬೆಂಗಳೂರು ನಿರಂತರ ಹೋಗಕ್ ಆಗೋದಿಲ್ಲ. ಅದ್ರ ಸಲುವಾಗಿ ನಾಳೆ ಇಟ್ಟಿವಿ. ನಾವು ಪಗಾರ ಕೊಡ್ತೀವಿ ಅವಾಗ 3 ಲಕ್ಷ. ಅವ್ನ ಹೆಂಡತಿ ಮಕ್ಕಳ ಅಣ್ಣತಮ್ಮರು ರಿಸಲ್ ಹಾಕೊಂಡು ಬಂಗಾರ ಗಿಂಗಾರ ತಗೊಂಡು ಆರಾಮಿರ್ಲಕ್ ಕೊಟ್ಟಿವಿ. ಇಷ್ಟಾಗಿ ಮತ್ತೆ IPL ಟಿಕೆಟ್ ಕೇಳ್ತಾರಂದ್ರೆ ರೈತ ಸಂಘನ ಪಟ್ಟಿ ಮಾಡು. ಹಣ್ಣಿಂದ ವ್ಯಾವ ಮಾತನಾಡತ್ತಿದ್ರಿ, ನನಗೆ ಮುಗಿ ಬರ್ತದೆ. ಆ ಪಕ್ಷಕ್ಕೆ ಓಟ್ ಹಾಕಿರ ಆತ್ಮಹತ್ಯೆ ಮಾಡ್ಕೊಂಡಂಗ. ಇಬ್ರು ಮಾಡ್ಕೊಂಡ್ ಬಿಡ್ರು ಮರ, ಬೇರೆದವ್ರು ನಿಲ್ಲಿಸ್ತೀವಿ ನಾವು. ರಗಡಲ್ಲಿ ಜನ ಅದರಲ್ಲ,
ಏನಿಗೆ ನಮ್ಮ ಚುನಾಪ್ ಕೊಡ್ತೀವಿ ಡಿಸೆಲ್ ಹಾಕೊಂಡು ತೆಗಿಲ್ಲ ಅವಾಗ ಕೊಡ್ತೀರಿ ನಮ್ಮ ಚುನಾಪ್ ಪೂಜಾರಿ ನಿಮ್ಮಂತ ಶೋ ಮಾಡ್ತಾನೆ ಡಿಸೆಲ್ ಹಾಕೊಂಡು ತೆಗಿಲ್ಲ ತೋರಿ ಅಧ್ಯಕ್ಷರೇ ಅವ್ರಿಗೆ ಕೊಡ್ತೀರಿ ಊಟನ ನಾವು ಹಾಕ್ತೇವೆ ಅವ್ರಿಗೆ ಒಂದು ನಿಮಗೆಲ್ಲ ವಿನಂತಿ ಮಾಡ್ಕೊಳ್ತೀನಿ ನೀವು ಗಟ್ಟಾಗ್ರಿ ಒಂದಲ್ಲ ಒಂದಿನ ನ್ಯಾಯ ಸಿಗ್ತದ ಗುರ್ಲಾಪುರಗಳು 9 ದಿನ ಕುಂತೀವಿ ನಾವು ಬಹಳ ಸರ್ಕಾರ ಹಿಂಗಿಂಗ್ ಮಾಡಿದ ರಾಜಕಾರಣಿಗಳೆಲ್ಲ ಅಡ್ಡ ಮಾಡ್ಯಾರ ಆದ್ರೆ ಈ ಜಿಲ್ಲೆ ಒಳಗೊಬ್ಬ ಜಿಲ್ಲಾಧಿಕಾರಿ ಅದಾರ ಒಂದ್ ಜೋರಾಗಿ ಚಪ್ಪಲ್ ಹೊಡೆದು ಧನ್ಯವಾದ ಸಲ್ಲಿಸಿದ್ರು ಬಹಳ ಒಳ್ಳೆ ವ್ಯಕ್ತಿಗಳು ಜಿಲ್ಲಾಧಿಕಾರಿಗಳು ಈ ಪಕ್ಷಾತೀತ ಧರ್ಮಾತೀತ ಜಾತ್ಯತೀತವಾಗಿ ನಮ್ಮ ರೈತ ಸಂಘಟನೆ ಸಹಕಾರ ಕೊಟ್ಟು ಈ ಜಿಲ್ಲೆ ಎಸ್ ಪಿ ಆಗಿರ್ತಕ್ಕಂಥ ಭೀಮಾಶಂಕರ್ ಗುಳೆ ಸರ್ ಅಂತಿದ್ರು ಇವ್ರು ಎಲ್ಲರೂ ಯಾವ ರೀತಿ ನಮಗೆ ಡಿಪಾರ್ಟ್ಮೆಂಟ್ ಪೊಲೀಸ್ ಅಧಿಕಾರಿಗಳು ಹೆಂಗ್ ಬೆಂಬಲ ಕೊಟ್ರಂದ್ರ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ರೈತರು ಉಪವಾಸ ಬೀಳಬಾರ್ದು ಅಂತೇಳಿ ಕಿಶಾಗಿಂದ ರೊಕ್ಕ ತೆಗೆದು ಪಟ್ಟಿ ಕೊಟ್ಟಾರ ಗುರುಗಳಿಗೆ ಹೇಳ್ಬೇಡ್ರಿ ಮೈಕ್ನಾಗ ಅನೌನ್ಸ್ ಮಾಡ್ತಾರ ಅಂತ ಹೇಳ್ತಿದ್ರು ರೈತರ ಮಕ್ಕಳು ಎಲ್ಲರೂ ಯಾರಿಗೂ ಇಲ್ಲಿ ಸರ್ಕಲ್ನಾಗ ಎಷ್ಟು ಹೋರಾಟ ಮಾಡಕ್ ಬಿಡುದಿಲ್ಲ 10 ರಿಂದ 20 ನಿಮಿಷ ಒಂದ್ ಮಾಲಿ ಹಾಕಿ ಹೋಗಂತಾರ ಬರ್ಮನಿ ಸಾಹೇಬ್ರ ಸಹಿತ ಮಾತಾಡಿ ವಿನಂತಿ ಮಾಡ್ಕೊಡುದು ಜಲ್ದಿ ಹೇಳ್ರಿ ಅಂತೇಳಿ ಅಲ್ಲಿ ನಿಮ್ ದೊಡ್ಡ ಸಹಕಾರ ಇರ್ಲಿಲ್ಲ ಪಾಪ ಎಲ್ಲ ಅಧಿಕಾರಿಗಳು ನಮ್ಗೆ ಎಷ್ಟು ಗೌರವ ಕೊಟ್ರಿ ಹೇಳ್ರಿ ಯಾರು ಅನ್ಯಾಯ ಮಾಡಂಗಿಲ್ಲ ಯಾವ MLA MP ಮಿನಿಸ್ಟರ್ ಮಕ್ಕಳು ಮಿಲಿಟರಿ ಆಗಿಲ್ಲ ಪೊಲೀಸರಿಲ್ಲ ರೈತರಿಲ್ಲ ಒಟ್ಟಾವ್ ಹುಟ್ಟವು MLA ಅನ್ನೋದು ಲಾಂಗ್ ಫಾರ್ಮ್ ಗೊತ್ತಿರಂಗಿಲ್ಲ ಅವರೆಲ್ಲ ಹೆಂಗ್ರಿ ಯಾವ ಅನುದಾನ ಎದಕ್ ಬರ್ತೈತಿ ಈ ಭೂಮಾಪಕರು ಅಂದ್ರೆ ಏನ್ ಗೊತ್ತಿಲ್ಲ ಕೆಲವು ಮಂದಿ ತಹಸೀಲ್ದಾರ್ ಆಫೀಸ್ ಗೊತ್ತಿಲ್ಲ MLA ಅವರೆಲ್ಲ ಹೆಂಗ್ರಿ ತಹಸೀಲ್ದಾರ್ ಆಫೀಸ್ ಗೊತ್ತಿಲ್ಲ ಸಬ್ ರಿಜಿಸ್ಟರ್ ಗೊತ್ತಿಲ್ಲ ಮತ್ತೊಂದು ಮಗದೊಂದು ಗೊತ್ತಿಲ್ಲ ಅವರೆಲ್ಲ ಆಗ ಕಟ್ಟಾರ ಅದಕ್ಕೆ ನೀವೇನ್ ಮಾಡ್ರಿ ಮುಂದಿನ ಸಾರಿ ಫಸ್ಟ್ ವರ್ಷಕ್ಕಿಂತ ಮುಂಚೆ ಸ್ವಲ್ಪ ಜಾಗೃತ ಆಗ್ರಿ ಜಿಲ್ಲಾಧಿಕಾರಿಗಳು ಇಲ್ಲೇ ಕರೆಸಿಬಿಡೋಣ ಸರ್ ಪೊಲೀಸ್ ಹಿರಿಯ ಅಧಿಕಾರಿಗಳು ಒಬ್ಬರು ಯಾರು ಇದ್ದಾರೆ ಸ್ವಲ್ಪ ಈ ಕಡೆ ಬರ್ತೀರಿ ಖಾಲಿ ಬರ್ತಿ ಸರ್ ನಮಗೆ ಸಂಪೂರ್ಣ ವಿಶ್ವಾಸದಿಂದ ಜಿಲ್ಲಾಧಿಕಾರಿಗಳು ನಾವೇನ್ ಬಂದ್ ನಿಂತೀವಲ್ಲ ನಮಗೆ ಜಿಲ್ಲೆಯೊಳಗ 2 ವರ್ಷ ಇಷ್ಟು ಸಹಕಾರ ಕೊಟ್ಟಾರ ಯಾವುದೇ ರಾಜಕೀಯ ವ್ಯಕ್ತಿಗಳ ಮಾತುಗಳನ್ನ ಅವ್ರು ಕೇಳೋದಿಲ್ಲ ಸರ್ ಬರ್ರಿ ಸರ್ DC ಅವರು JDLR ಇಬ್ಬರು ಅಧಿಕಾರಿಗಳು ಇಲ್ಲೇ ಬಂದ್ರಿ ಮತ್ತೆ DC ಆಫೀಸ್ಗೆ ಹೋಗ್ರಿ ಇಲ್ಲೇ ಮನವಿ ಕೊಡ್ತೀರಿ ಮುಗಿಸ್ಬಿಡ್ರಿ ಸರ್ ಧನ್ಯವಾದ ಸರ್ ರೈತ ಸಂಘದ ರಾಜ್ಯ ಕಾರ್ಯದರ್ಶಿಗಳು ಯಾದಗಿರಿ ಜಿಲ್ಲೆ ನಿಮಗೆ ಬೆಂಬಲ ಕೊಡ್ಲಿಕ್ಕೆ ಬಂದಾರ ಅವರು ಕೂಡ ಮಾತನಾಡ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘ ಏನಿವತ್ತು ಸುಮಾರು 23 ವರ್ಷಗಳಿಂದ ನಿರಂತರವಾಗಿ ರೈತರ ಭೂಮಿ ಎಲ್ಲಿಯಾದಂತ ರೈತರಿಗೆ ಗೊತ್ತಿಲ್ಲ ಮತ್ತೆ ಇವತ್ತು ಸರ್ಕಾರಿ ಜಾಗಗಳು ಅಳತೆ ಮಾಡ್ತಕ್ಕಂಥದ್ದಾಗ್ಲಿ ಮನೆಗಳನ್ನು ಅಳತೆ ಮಾಡ್ತಕ್ಕಂಥದ್ದಾಗ್ಲಿ ಇವತ್ತೇನು ಅಕ್ರಮವಾಗಿ ಗಳಿಸಿದಂಥವ್ರು ಅವ್ರ ಜಾಗ ಎಲ್ಲಿ ಅದಾವ ಅಂತೇಳಿ ನೀವೇ ತೋರಿಸ್ಕೊಡ್ತಕ್ಕಂಥವ್ರು ಆದ್ರೆ ಅವ್ರ ಜಾಗನ ನೀವು ಅಳತೆ ಮಾಡಿಕೊಡ್ತೀರಿ ಗುಡಿ ಜಾಗ ಅಳತೆ ಮಾಡಿಕೊಡ್ತೀರಿ ದರ್ಗಾದ ಜಾಗ ಅಳತೆ ಮಾಡಿಕೊಡ್ತೀರಿ ಆದ್ರ ನಿಮ್ಮ ಕಷ್ಟವನ್ನ ಸರ್ಕಾರಕ್ಕೆ ಬೇಕಾಗಿಲ್ಲ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೂನಪ್ಪ ಪೂಜಾರಿ ಅವರು ಮತ್ತು ನಮ್ಮ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಇವತ್ತೇನು ನೀವು ರೈತ ಸಂಘದಾಗ ಬಂದು ಇವತ್ತು ಬಿದ್ದಿರಪ್ಪ ಅಂತಂದ್ರೆ ನೀವು ಎಲ್ಲರೂ ಕೂಡ ನೀವು ಒಂದೇ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀವಿ. ಇವತ್ತು ನಮ್ಮ ಶಿವಲಿಂಗ ಶಾಪುರದವರು ನಮ್ಮ ಕ್ಲಾಸ್ಮೇಟ್ ಅವ್ರು ಮಾಡಿ
ಮಾರಿ ಇವತ್ತೇನದ ಎರಡು ರೋಡಿನ ಬಣ್ಣ ಮಾರಿ ಬಣ್ಣ ಎರಡು ಬಂದಾಗ್ಯದ ಅಂತಂದ್ರೆ ನೀವೆಷ್ಟು ಪ್ರಾಮಾಣಿಕವಾಗಿ ಇವತ್ತು ಕೆಲಸ ಮಾಡಕತ್ತೀರಿ. ನೋಡ್ರಿ, ಇವತ್ತು ಎಲ್ಲಾ ಹಳ್ಳಿಗಳಲ್ಲಿ ನಾವು ರೈತರಿಗೆ ಈ ವೇದಿಕೆ ಮುಖಾಂತರ ರೈತರಿಗೆ ನಾವು ಮನವಿ ಮಾಡ್ತೇವೆ. ಈ ದೇಶದಲ್ಲಿ ನಮ್ಮ ಹೊಲ ಹತ್ತುಬಸ್ತು ಮಾಡಿಕೊಡಂತ ಎಲ್ಲಾ ಭೂ ಮಾಪಕರು ಇವತ್ತು ರೋಡಿಗೆ ಬಂದರಪ್ಪ ಅಂತಂದ್ರ ಎಲ್ಲಾ ಇಡೀ ರಾಜ್ಯದ ರೈತರಿಗೆ ನಾವು ಮನವಿ ಮಾಡಿ, ನೀವು ಮಾಡತಕ್ಕಂತ ಹೋರಾಟ ನಿಮ್ಮ ಬೇಡಿಕೆಯನ್ನ ಇವತ್ತು ಸರ್ಕಾರ ಪೂರೈಸೋ ತನಕ ನಿರಂತರವಾಗಿ ನಿಮ್ಮ ಜೊತೆಗೆ 31 ಜಿಲ್ಲಾ ಎಲ್ಲಾ ಅಧ್ಯಕ್ಷರುಗಳು ನಿಮ್ಮ ಜೊತೆಗೆ ಇರ್ತಾರ. ಮತ್ತು ರೈತರೇನು ಇವತ್ತು ರಾಶಿ ಗೀಸಿ ಮಾಡ್ಕೊಂಡು ನಾಳೆ ಏನದ ಎಲ್ಲಾ ರೈತರು ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ಲಿಕ್ಕೆ ನಾವು ಕೂಡ ಅವ್ರಿಗೆ ಹಳ್ಳಿಗೆ ಹೋಗಿ ಸಂಪರ್ಕ ಮಾಡಿ ಅವ್ರ ಮನೆಗೆ ಹೋಗ್ತೀವಿ ನಾವು. ಯಾಕಂದ್ರೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನಿವತ್ತು ರೈತರು ಕೇಳುವಂತ ರೈತರು ಅದಕ್ಕಿಲ್ಲೇನದ ಬಂದಿರ್ತಕ್ಕಂಥ ಎಲ್ಲ ಭೂಮಾಪಕರು ನೀವು ಯಾರು ಕೂಡ ಎದೆಗುಂದಬೇಡ. ಏನಿವತ್ತು 40 ದಿವಸದಿಂದ ನೀವು ಬಂದ್ ಮಾಡಿರ್ಬೇಕು ಕೆಲಸ, ಇನ್ನೂ 40 ದಿವಸ ಆದ್ರೆ ನಾವು ಕೆಲಸಕ್ಕೆ ಬರಂಗಿಲ್ಲ ಅಂತ ಹೇಳ್ಬಿಡ್ರಿ ನೀವು. ಯಾಕಂದ್ರ ಅವ್ ಯಾರು ನಿಮ್ ಕಂದಾಯ ಸಚಿವ ತೆಳ್ಳಗದನಲ್ಲ, ಮೊದಲ ಅವನು ಬಾಡಿ ಅಳತೆ ಮಾಡ್ಬೇಕಾಗ್ಯದ ನಾವು. ಇನ್ನು ಸೈಜ್ ಸ್ವಲ್ಪ ಅಗಲ ಮಾಡಿಕಪ್ಪ, ಯಾಕಂದ್ರೆ ನಮ್ಮ ಭೂಮಾಪಕರ ಕಷ್ಟ ಇವತ್ತು ನಿನಗೆ ಗೊತ್ತಾಗ್ತಿಲ್ಲ. ಇಲ್ಲ ನಿನ್ ಕೈಲಿ ಆಗಲ್ಲಪ್ಪ ಅಂತಂದ್ರ ಏನಿವತ್ತು ಉಪ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಇವತ್ತು ಓಡಾಡಿ ಚುನಾವಣೆ ಗೆಲ್ಸ್ಕೊಂಡು ಬರ್ತೀವಿ ಅಂತೇಳಿ ಹೋಗಿರಿ. ಒಂದು 4 ದಿವಸ ಅಲ್ಲಿ ಓಡಾಡ್ರಿ. ಆ ಚಾರ್ಜ್ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷ ಕೊಟ್ಬಿಡು, ಕಂದಾಯ ಸಚಿವ ನಿಮ್ಗೆ ಏನು ಬೇಡಿಕೆ ಬೇಕು ಎಲ್ಲ ಈಡೇರ್ತಕ್ಕಂಥ ಕೆಲಸ. ಯಾಕಂದ್ರ ಅವ್ರ ಬಳಿ ತಾಕತ್ತಿಲ್ಲ, ಉತ್ತರಿಲ್ಲ ಒಳಗೆ ಹೇಳಕ್ಕ. ಬರೀ ಮಾತು ಸ್ಮಾರ್ಟ್ ಆಗಿ ಮಾತಾಡ್ತಾರ, ಮತ್ತೆ ಸಿಂಪಲ್ ಸಚಿವ ಅಂತೇಳಿ ಓಡಾಡ್ತಾರ. ಕೆಲವೊಂದು ರೈಲ್ವೆದಾಗ ಒಂದು ಬ್ಯಾಗ್ ಹಾಕೊಂಡು ಇಲ್ಲಿ ಬೆಳಗಾವಿಗೆ ಬರುವಂತ ಸಂದರ್ಭದಾಗ ಅದು ವಿಡಿಯೋದಾಗ ತೋರಿಸಿದ್ರು. ನೀನು ಹೆಂಗ ರೀತಿ ಹೇಳ್ತಿದ್ದಿ ಅದೇ ರೀತಿ ನೀನು ನೋಡ್ಕೋಬೇಕು. ಇವತ್ತು ಎಷ್ಟು ಕಷ್ಟ ಅದ ಅವ್ರದ್ದು. ಇವ್ರ ಗಾಡಿಗಳಿಗೆ ಪೆಟ್ರೋಲ್ ಇಲ್ಲ. ನಮ್ಮ ರೈತರು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಿಮ್ ಗಾಡಿಗೆ ಎಣ್ಣೆ ಹಾಕ್ಸ್ತಾರೆ. ಇವತ್ತು ಇದು ನಮಗ್ ಗೊತ್ತಿಲ್ಲ, ಇದು ನಮಗ್ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಅವ್ರ ಗಾಡಿಗೆ ಎಣ್ಣೆ ಹಾಕ್ಸೋದು ನಾವೇ. ನಿನ್ನ ಗಾಡಿ ಎಣ್ಣೆ ಬಂದ್ ಮಾಡಿ ಇವ್ರಿಗೆ ಎಣ್ಣೆ ಕೊಡಂತ ಕೆಲಸ ರೈತರು ಮಾಡ್ತಾರಂತಕ್ಕಂಥ ಎಚ್ಚರಿಕೆ ಸರ್ಕಾರ. ಯಾಕಂದ್ರೆ ನಿಮ್ ಗಾಡಿ ಎಣ್ಣೆ ಕೊಡೋದು ನಾವೇ. ಇವತ್ತು ಭೂಮಾಪಕರಿಗೆ ಇವತ್ತೆಲ್ಲದ ಸಹಾಯ ಮಾಡಿ ಅವ್ರ ಬೇಡಿಕೆ ಏನದ, ಅವ್ರೇನು ಬಹಳ ನಿಮ್ಮಷ್ಟು ಕೇಳಕತ್ತಿಲ್ಲ. ನಿಮ್ಮಂಗ 10,000 ರೂಪಾಯಿ ಒಂದ್ ತಿಂಗಳಿಗೆ ಮೊಬೈಲ್ ಚಾರ್ಜ್ ಮಾಡಂಗಿಲ್ಲ. ಅವ್ರು ನೀವೇನ್ ಮಾಡ್ತೀರೇನ್ರಿ? ಮಾಡಂಗಿಲ್ಲ. ಅವ್ರು ಕೇಳೋದೇನದ, ಒಂದು ನ್ಯಾಯಯುತವಾಗಿ ಅವ್ರು ಏನು ದುಡ್ದಾರ. ಈಗ 98ರಿಂದ ನೀವು ಕೆಲಸ ಮಾಡಕತ್ತೀರಿ. 1998ರಿಂದ ನಿಮ್ ಕೆಲಸ ನಡೆದದ. ಅರ್ಧ ವಯಸ್ಸು ಈಗ ಆಲ್ರೆಡಿ ಕೆಲವ್ರದ್ದು ಮುಗಿದು ಹೋಗ್ಯದ. ಆದ್ರೆ ಅವರಿಗೆ ಏನ್ 400 ರೂಪಾಯಿ 500 ರೂಪಾಯಿ 600 ರೂಪಾಯಿ ಕೊಡುವಂತಾರ ಅದಾರ. ಇವತ್ತು ಒಂದೊಂದು ಸರ್ವೆಗಳಿಗೆ 400-500 ರೂಪಾಯಿ ಕೊಟ್ಟು ಇವತ್ತೇನದ ಸರ್ಕಾರ ಇವ್ರನ್ನ ಬಳಸ್ಕೊಂಡು ಅವ್ರೇನಾದ ಲೂಟಿ ಮಾಡ್ತಕ್ಕಂಥ ಕೆಲಸ. ಇವತ್ತು 200 ರೂಪಾಯಿ 300 ರೂಪಾಯಿ ಇರೋಂಥ ಸರ್ವೆ ಇವತ್ತು 3-4 ಸಾವಿರ ರೂಪಾಯಿ ಇರೋದು. ಮತ್ತೆ ಈ ರೊಕ್ಕ ಎಲ್ಲ ಎಲ್ಲಿ ಕೊಟ್ಟದ? ಇದೇ ರೊಕ್ಕದಾಗ ರೈತರು ತುಂಬಿರುವಂತ ರೊಕ್ಕದಲ್ಲಿ ಅವ್ರಿಗೆ ಕೆಲಸ ಕೊಡ್ರಿ. ರೈತರು ಕೊಟ್ಟಿರುವಂತ ದುಡ್ಡಿನಲ್ಲಿ ಅವ್ರಿಗೆ ಏನದ ಒಳ್ಳೆ ಒಂದು ವೇತನವನ್ನು ಕೊಡ್ಬೇಕು. ಇವತ್ತು 50-60 ಸಾವಿರ ರೂಪಾಯಿ ಇವತ್ತ ಕನಿಷ್ಠ ಪಕ್ಷವಾಗಿ ನಿಮಗೆ ಕೊಡ್ಲೇಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ. ಇವತ್ತು ನೀವೇನ ನಿಮ್ಮ ಮನೆ ಮಾರಾಟ ಮಾಡಿ ಸ್ವಿಸ್ ಬ್ಯಾಂಕ್ನಾಗ ಇಟ್ಟು ರೊಕ್ಕ ತಂದು ಕೊಡುವಂತ ಅವ್ರು ಕೇಳಕತ್ತಿಲ್ಲ. ರೈತರು ತುಂಬತಕ್ಕಂತ ಸರ್ವೆಗೆ ಇವತ್ತ ತುಂಬಿದಂತ ದುಡ್ಡಿನಲ್ಲಿ ಇವತ್ತ ನಿಮ್ಮ ಏನು 4-5 ಸಾವಿರ ಜನ ಇರ್ತಕ್ಕಂಥ ಭೂಮಾಪಕರಿಗೆ ಏನದ ಪಗಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ. ಒಂದ್ ವೇಳೆ ನಿಮಗೇನಾದ್ರೂ ಆ ಪಗಾರ ಲೆಕ್ಕ ಮಾಡ್ಲಿಕ್ಕೆ ಗೊತ್ತಾಗಲ್ಲ ಅಂತ ನಮ್ಮ ಗುರುಜರ ಕೈ ಕೂಡ ಕ್ಯಾಲ್ಕುಲೇಟರ್ ಮಾಡಿ ಯಾರ್ಯಾರು ಎಷ್ಟೆಷ್ಟು ಪಗಾರ ಕೊಡ್ಬೇಕಂತೇಳಿ ಅವ್ರು ಕೊಡ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತದ ಹಗಲು ರಾತ್ರಿ ದುಡಿತಕ್ಕಂಥವ್ರು ಇಲ್ಲಪ್ಪ ಅಂತಂದ್ರೆ ಅವ್ರ ಚೈನ್ ಒತ್ಕೊಂಡು ನೋಡ್ರಿ ಹೆಂಗದ. ನಿಮ್ಮ ದೇಶದ ಒಂದು ಚೈನ್ ಅಳತೆ ಮಾಡೋ ಚೈನ್ ಇರ್ತದಲ್ಲ, ಆ ಚೈನ್ಯಾಗ ಯಾವ ಡಬ್ಬಿ ಇರ್ತದ ಡಬ್ಬ್ಯಾಗ ಹಾಕಿ ಚೀಲದಾಗ ಹಾಕಿ ಆ ಮಗನಿಗೆ ಒಂದ್ಸಲ ಕಣ್ ತೋರಿಸ್ರಿ ಕಂದಾಯ ಸಚಿವರಿಗೆ ಗೊತ್ತಾಗುತ್ತೆ. ದಿನನಿತ್ಯ
ಆ ಚೈನ್ ಅಳತಿ ಮಾಡ್ಬೇಕಾದ್ರೆ ಇವತ್ತು ನಾವು ಒಂದು ತೀರ್ಮಾನ ಮಾಡ್ಬೇಕಾಗ್ಯದ. ಬೀದರ್ಲಿಂದ ಬೆಂಗಳೂರು ವಿಧಾನಸೌಧ ತನಕ ನಾವು ಚೈನ್ ಹಿಡ್ಕೊಂಡು ಅಳತಿ ಮಾಡಿ ಸರ್ವೆ ಮಾಡ್ಕೊಂತ ನೀನು ವಿಧಾನಸೌಧ ಮುತ್ತಿಗೆ ಹಾಕ್ತಕ್ಕಂಥ ತಾಕತ್ತು ರೈತರಿಗೆ ಅದ. ನೀವು ಅಳತಿ ಮಾಡ್ರಿ, ನಾವು ನಿಮ್ ಜೊತೆಗಿರ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಹೋರಾಟ ಮುಂದುವರಿಲಿ. ನಿಮ್ ಜೊತೆಗೆ ಎಲ್ಲ ನಮ್ಮ ರೈತ ಸಂಘದ ಇಲ್ಲಿ ಲೋಕಲ್ ನಮ್ಗ ಕಿಶನ್ ಅವ್ರ ಅದಾರ, ನಮ್ಮ ಪ್ರೇಮ್ ಅವ್ರ ಅದಾರ, ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮುಗುಳಿಯಾಳ ಶಿವಾನಂದ ಅಣ್ಣವರು ಮತ್ತು ನಮ್ಮ ಮ್ಯಾಕೇರಿ ಅವರು, ಇನ್ನಿತರ ಹಲವಾರು ಜನ ಇನ್ನೂ ಕೂಡ ನಿಮಗೆ ಬರ್ತಾರೆ. ಬರೀ ನಾವು ಫೇಸ್ಬುಕ್ನಾಗ ನೋಡಿದ್ವಿ, ಲೈವ್ ನಡೆದದ್ದು ಬಹಳ ಚಂದ. ಇವತ್ತು ಒಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ. ನೀವು ಬಹಳ ಗಟ್ಟಿಯಾಗಿ ಹೋರಾಟವನ್ನು ಮುಂದುವರಿಸ್ರಿ. ಯಾಕಂದ್ರೆ ಒಂದ್ಸಲ ಗುಡ್ಲಾಪುರದ ಗುರು ಗುಡ್ಲಾಪುರದ ಹುಲಿ ಎರಡೂ ಜೋಡಿಲೆ ಕುಂತಾವ್. ಈಗ ಸರ್ಕಾರಕ್ಕೆ ಗೊತ್ತಾಗ್ಲಕ್ಕತ್ತದ, ಆಯ್ತಪ್ಪ ರೈತ ಸಂಘದ ಉಳಿದಾಗಿ ಬಿತ್ತು, ನ್ಯಾಯ ಕೊಡಿಸ್ಬೇಕು, ರೊಕ್ಕ ಎಷ್ಟು ಕೊಡ್ಬೇಕಂತೇಳಿ ಚಿಂತೆ ಆಗ್ತದ ಮಕ್ಕಳಿಗಿಲ್ಲ. ನೀವೇನ್ ಅಂದಕ್ ಹೋಗ್ಬೇಡ್ರಿ, 100ಕ್ಕೂ 100 ಇವತ್ತೇನದ ನ್ಯಾಯ ಸಿಗ್ತದ. ಇದೇ ರೀತಿ ನೀವು ಹೋರಾಟ ಮುಂದುವರಿಸ್ರಿ. ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಯಾಕಂದ್ರೆ ನಾಳೆ ಸಚಿವನ ಸತ್ತಪ್ಪ ಅಂತಂದ್ರೆ ಅವ್ನ ಜಾಗ ತಕರಾರಕ್ಕೆ ಬಂದ್ರೆ ಅವ್ರ ಮೊದಲು ಅಳತೆ ಮಾಡಿ ಮಣ್ಣು ಮಾಡೋರು ನೀವೇ. ಯಾಕಂತಂದ್ರ ಸತ್ತಾಗ ಅಲ್ಲಿ ನಾಳೆ ಕಂದಾಯ ಸಚಿವನ ಜಾಗ ಇತ್ತಂದ್ರೆ ಯಾರೋ ಒಬ್ಬ ತಕರಾರು ಹಾಕಿರ್ತಾನೆ. ತಕರಾರು ಹಾಕಿದಾಗ ಸರ್ವೆ ಮಾಡ್ಕೊಂಡ ಆಮೇಲೆ ಮಣ್ಣು ಮಾಡ್ತೀನಿ ಅಂತಂದ್ರೆ ಹೌದಲ್ಲ, ಅದಂಗ ಆಗ್ತದೆ. ಅದಕ್ಕೆ ನಾವು ನೀವೆಲ್ಲರೂ ಸೇರಿ ಸರ್ಕಾರಕ್ಕೆ ಮಣ್ಣಾದ್ರೂ ಮಾಡ್ತೀವಿ, ಇಲ್ಲ ಅಂತಂದ್ರೆ ಸರಿಯಾಗಿ ಅವ್ರು ಸಂಬಳ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕು. ಅದಕ್ಕೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ತಾವು ಗಟ್ಟಿಯಾಗಿ ಒಗ್ಗಟ್ಟಾಗ್ರಿ. ಯಾವುದೇ ಕಾರಣಕ್ಕೂ ನೀವು ಯಾರೋ ಮಾತು ಕೇಳಬೇಡ್ರಿ. ನಿಮ್ಮ ತಿರುಮಲೇಶ್ವರು ಅವರು ಮತ್ತೆ ಇನ್ನಿತರ ಎಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಅವ್ರ ನೇತೃತ್ವದೊಳಗೆ ಏನ್ ನಡೆದ ಹೋರಾಟ, ತಾವೆಲ್ಲರೂ ಗಟ್ಟಿಯಾಗಿ ಒಂದೇ ಮನಸ್ಕರಾಗಿ ತಾವೆಲ್ಲರೂ ಕೆಲಸ ಮಾಡ್ರಿ. 100ಕ್ಕೂ 100 ನಿಮಗ್ ಕೆಲಸ ಸಿಗ್ತದ, ಕಾಯಂ ಆಗ್ತದ. ಮತ್ತೆ ನಿಮಗೆ 50-60 ಸಾವಿರ ಪಗಾರ ಮತ್ತೆ ಲೆಕ್ಕ ಮಾಡಿ ಕೊಡ್ತಾರೆ ಗುರುಗಳು ಅನ್ನಲ್ಲ. ಅದನ್ನೆಲ್ಲ ದಯವಿಟ್ಟು ತಾವೆಲ್ಲರೂ ಒಗ್ಗಟ್ಟಾಗ್ರಿ. ಈ ಸುಡಾ ಬಿಸಿಲು ಎಷ್ಟು ಇವತ್ತ ತಳ ಉಡ್ಲಾಗತ್ತ ನೋಡ್ರಿ. ಅಂತರಿಗೇನಾದ್ರು ತಂದು ಇಲ್ಲಿ ಕುಂದಿಸಿದ್ರೆ ಗೊತ್ತಾಗ್ತದ. ಯಾಕಂದ್ರೆ ಅವರು ಹೊಲಗಳಿಗೆ ಹೋಗಂಗಿಲ್ಲ, ಅಳತಿ ಮಾಡಂಗಿಲ್ಲ, ಹೌದಿಲ್ರಿ? ಅದಕ್ಕೇನದ ನೀವು ಕೂಡ ಎಲ್ರು ಗಟ್ಟಿಯಾಗ್ರಿ. ನೀವು ರೈತರ ಜೊತೆಗಿರ್ರಿ, ರೈತ ಸಂಘ ನಿಮ್ ಜೊತೆಗಿರ್ತದೆ. ಆಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿ ನ್ಯಾಯಯುತವಾಗಿ ಏನದ ಈ ಒಂದು ನ್ಯಾಯವನ್ನು ಪಡಿಬೇಕಂತೇಳಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಒಂದಿಷ್ಟು ನನ್ನ ಮಾತಿಗೆ ವಿದಾಯ ಹೇಳ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಲ್ಲೇ ಎಲ್ಲರಿಗೂ ಶರಣಾರ್ಥಿ. ನನ್ನ ಗುರುಗಳನ್ನು ಮಾತಾಡಿದ್ರಲ್ಲ, ಹಿಂಗ ಹಾಡಾಗ್ಲಿರ್ಬೇಕು, ಹಿಂಗ ಹುಟ್ಟಿರ್ಬೇಕು ತರ್ಬೇಕು ಅಂತ ಬೆಳಗಾವದಾಗ ದೊಡ್ಡ ಫ್ಯಾಕ್ಟರಿ ಐತ್ರಿಪ್ಪ. 224 MLA, 75 MLC, 25 MP ಎಲ್ಲರಿಗೂ ಥರ್ಮಾಕೋಲ್ ಒಂದೇ ದಿವಸ ಕೊಡ್ಬೋದು. ನಾನು ಕಾಂಟ್ಯಾಕ್ಟ್ ಮಾಡ್ರಿ, ನಾ ಪ್ರೇಮ್ ಚೌಕ್ರ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ. ಯಾತ್ರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ. ಕಾಂಟ್ಯಾಕ್ಟ್ ಮಾಡ್ರಿ. ಯಾರಿಗೇನು ಹಚ್ಚೋದಿಲ್ಲ, ತಕ್ಕೋದು ಬೇಡ, ಬಗ್ಗೋದು ಬೇಡ. ನೋಡ್ರಿ, ವೆಂಕಟರಾಜ್ ಇವರು ಕಮಿಷನರ್, ಕಂದಾಯ ಇಲಾಖೆ ಕಮಿಷನರ್. ಇವರಿಗೆ ಪಗಾರ ಯಾಕೆ ಕೊಡ್ತಾರ್ರಿ? IAS ಇಲ್ಲ ಅಂದ್ರೆ KS ಮಾಡಿರ್ಬೇಕ. ಏನ್ ಕಲ್ತಿರ್ತಾರೆ ಇವ್ರ? ರೈತರನ್ನ ಹೆಂಗ್ ಬೆಳೆಸಬೇಕು, ಸಮಸ್ಯೆ ಹೆಂಗಿದೆ, ಏನು ಪರಿಹಾರ ಮಾಡಬೇಕು, ಯಾರ ತೊಂದರೆ ಒಳಗಿದ್ದಾರೆ ಅವ್ರು ಹೆಂಗ್ ನಾವು ಸಹಕಾರ ಮಾಡ್ಬೇಕು ಅನ್ನಕ ಆ ಆಫೀಸರ್ನ ಕುಂಚಿರ್ತೇವೆ. ಅವ್ರೇನ್ ಮಾಡ್ತಾರೆ? ದೊಡ್ಡ ಕಾರ್ ತಗೊಂಡು ಸಂಜೆಗೆ ಮಾರದಾಗ ಕೊಡ್ತಾರೆ. ಸಮಸ್ಯೆ ಆಗ್ಲಿ ಚಲೋ ರೀ. ನಾಳೆ ಎಷ್ಟು ತಗೊಳೋದ, ಯಾರ ಕಡೆ ಏನ್ ತಗೊಳೋದ, ಕೆಲಸದ ಮಾತಾಡಾಗಿಲ್ರಿ. ಹೊಡಿತಪ್ಪಲ್ಲ ಕರೆಂಟ್ ಎಲ್ಲ ಮೀಟಿಂಗ್ ಮುಂಜಾನೆ 11 ಆದ್ರೂ ಎಲ್ಲ ಇಲಾಖೆ ಆಗದಾಗ ಬಂದಿರ್ದಿಲ್ಲ. ಸಾಹೇಬ್ರು ಬರತ್ತಾರ. ಏನ್ ಸಾಹೇಬ್ರು ಚಾಕರಿ ಆಗ್ಬೋದು ನಮ್ದೆಲ್ಲ. 1 ಗಂಟೆದಿಂದ 5 ಗಂಟೆ ಲಂಚ್ ಟೈಮ್. ಸಾಹೇಬ್ರ 1 ಗಂಟೆದಿಂದ 5 ಗಂಟೆ ತಗ ಲಂಚ್ ಟೈಮ್. ಅದಂತದ್ದು ಊಟ ಮಾಡ್ತಾರೆ. ಏನು ದವದಿರಿ? ನಿಮಗ ಅದಂತ ರಿಜಿಸ್ಟರ್ ಇದೆ, ಮೂವ್ಮೆಂಟ್ ರಿಜಿಸ್ಟರ್. ಬರುತ್ತಕನೆ ಥಂಬ್ ಇಂಪ್ರೆಷನ್ ಮಾಡ್ಬೇಕ. ಯಾವ ಇಲಾಖೆಗೆ ಇಟ್ಟಿಲ್ಲ. ಯಾಕೆ ಇಟ್ಟಿಲ್ರಿ? ತುಡುಗ್ರದಿರಿ ನೀವೆಲ್ಲ. ಥಂಬ್ ಇಂಪ್ರೆಷನ್ ಮಾಡ್ರಿ, ಅದಲ್ಲದೆ ಮೂವ್ಮೆಂಟ್ ರಿಜಿಸ್ಟರ್ ಮಾಡ್ರಿ. ಸಾಹೇಬ್ರ
ನೀವ ಕೆಲಸ ಮಾಡಕಂದ್ರೆ ಮೂಮೆಂಟ್ ರಿಜಿಸ್ಟರ್ ಮಾಡಿ. ಮಂತ್ರಿಗಳು ನೋಡ್ರಿ, ಮಂತ್ರಿಗಳಿಗೆ 3 ಲಕ್ಷದೇನು ಪೇಮೆಂಟ್ ಇದೆ ಅಷ್ಟೇ ಅಲ್ಲ, ಮತ್ತೆ ತಿಂಗಳಿಗೆ 10 ಲಕ್ಷ ರೂಪಾಯಿ ಇದೆ ಅವ್ರಿಗೆ. ತಮಗೆ ಗೊತ್ತಾಯ್ತೋ ಗೊತ್ತಿಲ್ಲ, ತಿಂಗಳಿಗೆ 10 ಲಕ್ಷ ಎಕ್ಸ್ಟ್ರಾ ಇದೆ. ಎದಕ್ಕಂದ್ರ ಅವರಿಗೆ ಎಲ್ಲ ರಾಜ್ಯಾದ್ಯಂತ 31 ಜಿಲ್ಲೆ 239 ತಾಲೂಕುಗಳನ್ನು ತಿರುಗಾಡಿ ಅಲ್ಲಿ ಸಮಸ್ಯೆ ಏನಿದೆ, ಏನ್ ಕೆಲಸ ಮಾಡಬೇಕು ಅಂತ ತಿಳ್ಕೊಳಕ್ ಅವ್ರಿಗೆ ಅದು ಇರ್ತೈತೆ. ಅದನ್ನ ಏನ್ ಮಾಡ್ತಾರೆ 10 ಲಕ್ಷ ಅವರು? ಎಲ್ಲ ರಿಸಾರ್ಟ್ದಾಗ ಹೋದ್ನೆ, ಗೋವಾಕ್ ಹೋದಿನಿ, ಥಾಯ್ಲೆಂಡ್ ಹೋದಿನಿ, ಚೈನಿ ಮಾಡ್ತಾರ. ಹೊಡೀರ್ ಚಪ್ಪಾಳೆ. ಆದ್ದರಿಂದ ಅದಕ್ಕೆ 10 ಲಕ್ಷ ಕೊಟ್ಟಿಲ್ಲ. ಜನರ ಸಮಸ್ಯೆ ಪರಿಹಾರ ಮಾಡಕ, ಕರೆಕ್ಟ್ ಆಗಿ ಕೆಲಸ ಮಾಡಕ್ ನಿಮ್ಗೆ 10 ಲಕ್ಷ ಇದೆ ಅದು ತಿಂಗಳ. ಅದನ್ನ ಕರೆಕ್ಟ್ ಆಗಿ ಜನರಿಗೋಸ್ಕರ ಯೂಸ್ ಮಾಡ್ರಿ. ಮಾಡ್ಬೇಕು ಬೇಡ್ರಿ? ಓಕೆ. ನೋಡ್ರಿ, ನಮ್ಮ ಗುರುಗಳು ಏನ್ ಹೇಳಿದ್ರು, ಇವ್ರು MLA MP MLCಗಳು ಎಲ್ಲ ಜತ್ ಮಾಡ್ರೆ ಪಗಾರ ಕರ್ನಾಟಕ ಅಲ್ರಿ, 5 ವರ್ಷ ಇಡೀ ಇಂಡಿಯಾಕ್ ಬರೀ ಕರ್ನಾಟಕದಿಂದ ಪಗಾರ ಕೊಡ್ಬೋದು. MLA ಆದಂದ್ರೆ ಸಾದಾ MLA 70 MLA ಅದಂದ್ರ ಏನೋ ಗೊತ್ತಿಲ್ಲ ಅಂದ್ರ, ಇಲ್ಲಂದ್ರೆ 200 ಕರೋಡ್ ಹೊಡಿತಾವ. ಇಲ್ಲಂದ್ರ 200, ಇಲ್ಲಂದ್ರೆ 2,000 ಕೋಟಿ 5 ವರ್ಷದಾಗ ಹೊಡಿತಾರ. ಹುಚ್ಚರದಾರ ಏನವ್ರ? ತಿಂಗಳಿಗೆ ಎಟ್ರಿ 3 ಲಕ್ಷ ಪಗಾರ, 5 ವರ್ಷಕ್ಕೆ 2 ಕೋಟಿ 38 ಲಕ್ಷ. ವಿಚಾರ ಮಾಡ್ರಿ, ಯಾವ 70 ಕೋಟಿ ಖರ್ಚು ಮಾಡ್ತಾರಿ 3 ಲಕ್ಷಕ್ಕೆ? 70 ಕೋಟಿ 100 ಕೋಟಿ ಖರ್ಚು ಮಾಡ್ತಾರ. ಎಲ್ಲಿಂದ ತರ್ತಾರೆ? ದುಡಿದ ರೊಕ್ಕ ಖರ್ಚು ಮಾಡ್ತಾರಿ, ಆರ್ಸಿ ಬರ್ತೀರಿ, ಮತ್ತೆ ದುಡಿದು ಮಾಡ್ತೀರಿ. ನನಗೆ ಮಾತಾಡಕ್ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಶರಣ